ಅಯ್ಯೋ ಇವತ್ತು ಬೇಗ ಎದ್ದಳ್ಳಿಲ್ಲ, ಲೇಟ್ ಆಯಿತು. ಬೇಗ ಬೇಗ ಕಸ ಹೊಡೆದ್ಬಿಟ್ಟು ನೀರು ತಗೊಬಂದು ಪಾತ್ರೆ ಎಲ್ಲ ತೊಳಿಬೇಕು. ನಮ್ಮ ಅತ್ತೆ ಏನು ಅನ್ಕೊಂತಾರೋ ಏನು ಕತೆನೋ. ಲೇಟಾಗಿ ಬೇರೆ ಎದ್ಬಿಟ್ಟೆ. ಪಾಪ ಏನು ಅನ್ಕೊಂತಾರೋ ಏನೋ. ಕಾಫಿ ಮಾಡಿಕೊಡ್ಬೇಕು ಇನ್ನು ನಮ್ಮ ಅತ್ತೆಗೆ. ತಿಂಡಿ ಮಾಡಬೇಕು, ಹುಡುಗರಿಗೆಲ್ಲ ರೆಡಿ ಮಾಡಬೇಕು, ಸ್ಕೂಲಿಗೆಲ್ಲ ಕಳಿಸ್ಬೇಕು. ನನ್ನ ದೊಡ್ಡ ಮಗಳು ಕಾಲೇಜಿಗೆ ಹೋಗ್ತಿದ್ದಾಳೆ. ಬೇಗ ಅವಳಿಗೆಲ್ಲ ತಿಂಡಿ ಎಲ್ಲ ಮಾಡಿ ಕೊಡಬೇಕು. 8 ಗಂಟೆ ಆಯಿತು. ಎಂಥ ಕೆಲಸ ಆಗೋಯ್ತಪ್ಪ. ಏನು ಮಾಡೋದು ಇವಾಗ? ಹೊರಗಡೆನೇ ತಿನ್ನು ಅಂತ ಹೇಳ್ಬೇಕಷ್ಟೇ. ಕಸ ಹೊಡಿದಲ್ಲೇ ಬೇಗ ಬೇಗ ಏನು ಮಾಡೋಕ್ಕಾಗಲ್ಲ. ಕಸ ಬಿಟ್ಟು ಅಡುಗೆ ತಿಂಡಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಬೇಗ ಬೇಗ ಕಸ ಹೊಡೆದ್ಬಿಟ್ಟು ಹೋಗಿ ಮಾಡಿಕೊಡ್ಬೇಕು. ಯಾಕೆ ಸೊಸೆ? ಯಾಕಮ್ಮ ಬೇಜಾರಾಗಿದೆಯಾ? ಬೇಜಾರು ಮಾಡ್ಕೊಂಡು ಕಸ ಹೊಡಿತಾ ಇದೆಯಾ? ಯಾಕೆ? ಅತ್ತೆ ಇವತ್ತು ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ಅದಕ್ಕೆ ಬೇಜಾರಾಗ್ತಾಯಿತ್ತೆ. ಪಾಪ ನೀವು ಅವಾಗಿಂದ ಕಾಯ್ತಾ ಇದ್ರೇನೋ. ನಾನು ಕಾಫಿನೂ ಮಾಡಿಕೊಡ್ಲಿಲ್ಲ, ಇವಾಗ ಕಸ ಹೊಡಿತಾ ಇದ್ದೀನಿ. ಅದಕ್ಕೆ ಅತ್ತೆ ಬೇಜಾರಾಯಿತು. ಪಾಪ ಇನ್ನು ನಿಮಗೆ ತಿಂಡಿನೂ ಮಾಡಿಕೊಟ್ಟಿಲ್ಲ. ಅಯ್ಯೋ ಅಷ್ಟೇ ತಾನೇ, ಬಿಡು. ತಿಂಡಿ ನಾನೇ ಮಾಡಿದ್ದೀನಿ. ಹೋಗಿ ಉಪ್ಪಿಟ್ಟು ಮಾಡಿದ್ದೀನಿ ನಾನೇ. ಪಾಪ ನೀನು ಮಲಗಿದ್ದಲ್ಲ, ಅದಕ್ಕೆ ಇನ್ನೇನು ಎದ್ದಾಳ್ಸೋದು ಅಂತ ಸುಮ್ಮನಾದೆ. ನಿಂಗೂ ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತಾ? ಅದಕ್ಕೆ ನಾನು ಹೋಗಲಿ ಅಂತ ನಾನೇ ಎಲ್ಲ ಮಾಡಿದ್ದೀನಿ. ಕಾಫಿನೂ ರೆಡಿ ಆಯ್ತು, ಹೋಗಮ್ಮ. ಅಯ್ಯೋ ಅತ್ತೆ ನೀವು ಯಾಕೆ ಮಾಡೋಕ್ಕೆ ಹೋಗಿದ್ರತ್ತೆ? ನಾನು ಮಾಡ್ತಿದ್ನಲ್ಲತ್ತೆ. ಪಾಪ ನಿಮಗೆಲ್ಲ ರಿಸ್ಕ್ ಆಯಿತು. ಅಯ್ಯೋ ನಿಮಗೆ ಕಷ್ಟ ಕೊಟ್ಬಿಟ್ನಲ್ಲ. ಸೊ ನಂಗೆ ಬೇಜಾರಾಗ್ತಾ ಇತ್ತತ್ತೆ. ಅಯ್ಯೋ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ತೀಯಲ್ಲಮ್ಮ, ಸಾಕು ಬಿಡು. ಏನೆಂದೋ ಒಂದಿನ ಅಪರೂಪಕ್ಕೆ ನಾನು ಮಾಡಿದ್ರೆ ಏನಾಗಲ್ಲ. ಹೋಗು. ನೀನು ಬೇರೆ ಹೆಂಗೆ ಎದ್ದಾಳ್ಸೋದು, ಲೇಟ್ ಆಗ್ತೈತೆ ಹುಡುಗರಿಗೆ ಅಂತ ಮಾಡಿದೆ. ಹೋಗು, ಅವ್ರನ್ನ ರೆಡಿ ಮಾಡಿ ಕಳಿಸಿ ಹೋಗು. ಸರಿನತ್ತೆ. ಪಾಪ ನನ್ನ ಸೊಸೆ ಎಲ್ಲ ಒಬ್ಬಳೇ ಕಷ್ಟಪಡ್ತಾಳೆ ಅಂತ ಇವತ್ತು ನಾನೇ ಮಾಡಿದೆ. ಹಿಂಗೆ ಎಲ್ಲ ಅತ್ತೆಗಳನ್ನು ಸ್ವಲ್ಪ ಹೆಲ್ಪ್ ಮಾಡಿದರೆ ಸೊಸೆಗೆ ಸ್ವಲ್ಪ ಖುಷಿ ಆಗುತ್ತೆ. ಅಯ್ಯೋ ಪಕ್ಕೆ ಇಲ್ಲೇ ಹಾಕೋದ್ಲು, ಆ ಕಡೆ ಬಾಗಿಲಿಗೆ ಹಾಕ್ಬಿಟ್ಟಿದ್ದಾಳೆ. ಆ ಕಡೆ ಎತ್ತಿಕ್ಕಿ ಹೋಗೋಣ. ಏನಮ್ಮ ಗಿರ್ಜಮ್ಮ ಈ ಕಡೆ ಬಂದಿದ್ಯಾ? ತಿಂಡಿ ಆಯ್ತೇನು? ಹ್ಞೂ ಅಜ್ಜಿ ಆಯಿತು, ತಿಂಡಿ ಆಯಿತು. ನಾನು ಈ ಕಡೆ ಹಂಗೆ ಬಂದೆ. ಇವಾಗ ತಿಂಡಿ ತಿನ್ಕೊಂಡು ಬಂದೇಳು. ಯಾಕೆ ನೀನು ಸೊಸೆ ಬೇಜಾರಾಗಿದ್ಲು? ಅಯ್ಯೋ ಅವಳು ಸ್ವಲ್ಪ ಲೇಟಾಗೆದ್ದೆ ಅಂತ ಸ್ವಲ್ಪ ಬೇಜಾರಾಗವಳೆ. ಅಯ್ಯೋ ಅಷ್ಟೇ ತಾನೇ, ಏನು ಮಾಡೋಕ್ಕಾಗಲ್ಲ. ಒಂದಿನ ಹೆಚ್ಚು ಕಮ್ಮಿ ಆಗ್ತೈತಮ್ಮ. ಏನು ಮಾಡೋಕ್ಕಾಗ್ತೈತೆ? ನಮ್ಮ ಮನೆಗೂ ಹಂಗೆ. ಒಂದಿನ ಬೇಗ ಎದ್ರೆ ಒಂದಿನ ಲೇಟ್ ಆಗುತ್ತೆ. ಒಂದೇ ಟೈಮಾಗಿ ಎದ್ದೇಳೋಕ್ಕಾಗಲ್ಲ. ಮೈ ನೋವಾಗಿರ್ತೈತೆ. ಮನೆಗಳು ಕೆಲಸ ಎಲ್ಲ ಮಾಡಿಬಿಟ್ಟು ಹುಡುಗರು ನೋಡ್ಕೊಂಡು ಸುಮ್ಮನೆ ಆಗ್ತೈತೆ. ನಾನು ಅದೇ ಹೇಳಿದ್ದು. ಅದಕ್ಕೆ ನಾನೇ ನಂಬಲಿಲ್ಲ. ಹೋಗ್ಲಿ ಬಿಡಮ್ಮ ಅಂತೇಳಿ ನಾನೇ ತಿಂಡಿ ಕಾಫಿ ಎಲ್ಲ ಮಾಡಿಕ್ಕಿದ್ದೀನಿ. ಹುಡುಗರು ಬೇರೆ ಹೋಗ್ತಾರಲ್ಲ, ಅದಕ್ಕೆ ಸ್ಕೂಲ್ಗೆ ಹೋಗಕ್ಕೆ ಲೇಟ್ ಆಗ್ತೈತೆ ಅಂತ ಹೇಳ್ಬಿಟ್ಟು ನಾನು ಬೇಕಿದ್ದೆ. ಅದಕ್ಕೆ ಎಲ್ಲ ನಾನೇ ಮಾಡಿಕ್ಕಿದ್ದೀನಿ. ಹ್ಞೂ ಹೇಳು. ನೀನು ಎಲ್ಲ ಸೊಸೆಗೆ ಚೆನ್ನಾಗಿ ಇದು ಮಾಡ್ತೀಯ. ಪಾಪ ತಾಯಿ ಮಗಳು ಥರ ಇದ್ದೀರ ನೀವಂತೂ. ಹ್ಞೂನಮ್ಮ, ಇನ್ನೇನು ಮಾಡನಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವೇ ನಮ್ಮನ್ನು ಅವರು ಚೆನ್ನಾಗಿ ನೋಡ್ಕೊಳ್ಳೋದು. ಸರಿ ನಜ್ಜಿ, ಹೋಗ್ತೀನಿ. ಕೆಲಸ ಐತೆ. ಅಲ್ಲಿ ಟ್ಯಾಂಕಿ ಹತ್ರ ಹೋಗಿ ನೀರು ತಗೊಬರ್ಬೇಕು. ಹೋಗ್ತೀನಿ. ಹ್ಞೂ ಸರಿ ಹೋಗು. ನಮ್ಮ ಲಕ್ಷ್ಮಕ್ಕನು ಹೇಳಾಳು ನೀರು ತಗೊಬರ್ಬೇಕು ಅಂತ. ಕಳಿಸ್ತೀನಿ ಹೋಗು. ಅಯ್ಯೋ ನಾನು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ರೆ ನನ್ನ ಮಗಳನ್ನ ಕರ್ಕೊಂಡು ಬರೋಣಿ ಅಂತ, ನನ್ನ ಮಗಳನ್ನ ಮಾತಾಡ್ಸೋಣಿ ಅಂತ ಹೋಗ್ತಾ ಇದ್ದೀನಿ. ಇವಳು ಬೇರೆ ಬಂದು ಈ ಸಾಕಿ. ಅಯ್ಯೋ ಈ ಸಾಕಜ್ಜಿ. ಈ ಮುಖ ನೋಡ್ಕೊಂಡು ಹೋದ್ರೆ ಏನೇನಾಗ್ತೈತೋ. ಹೋಗತ್ತಾ ಇವಳು ಬಂದ್ಬಿಟ್ಲು ಎದುರಿಗೆ. ಹೋಗಮ್ಮ ಅಂತ ಬೇಜಾರಾಗುತ್ತೆ. ಇಲ್ಲ ನಾವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಹಂಗೆ ಅಡ್ಡ ಬಂದುಬಿಟ್ರೆ ಬೇಜಾರಾಗ್ತೈತಪ್ಪ. ಎಲ್ಲಿಗೆ ಜಯಮ್ಮ ಹೋಗ್ತಿದ್ಯಾ ಬ್ಯಾಗ್ ಇಟ್ಕೊಂಡು? ಅಯ್ಯೋ ಕೇಳೇ ಬಿಟ್ಟೆ. ಅಯ್ಯೋ ಎಲ್ಲ ನಾವು ಹೋಗ್ತೀವಿ ಹೇಳು. ಹಿಂಗೆ ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ಕೇಳಿಬಿಡ್ತೀರಲ್ಲ. ಎಲ್ಲ ಹೋಗ್ತಾವ್ರಪ್ಪ, ಏನು ಕಣ ಹೊರಗಡೆ ಹೋಗ್ತಾವ್ರೆ. ಅದು ಏನು ನಿಮಗೆ ಪರಿಜ್ಞಾನನೇ ಇರಲ್ಲ ಹೇಳ್ರಿ. ನೀನು ಒಳ್ಳೆ ಚೆನ್ನಾಗಿ ಕೇಳೋದು ಕಲ್ತಿದ್ಯಾ ಕಣಜ್ಜಿ. ಅಯ್ಯೋ ನೀನು ಯಾಕೆ ಹಂಗಾಡ್ತೀಯ ಜಯಮ್ಮ? ಸುಮ್ಮನೆ ಕೇಳ್ದೆ ಹೇಳು. ಎಲ್ಲೋ ಹೊಲ್ಟಿದ್ದಲ್ಲ, ಎಲ್ಲೂ ಹೋಗ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿರೆ ನೀನೇನು ಮ್ಯಾಲೆ ಬತ್ತಿಯಲ್ಲೇ ತಾಯಿ? ನಿಂಗೆ ಗೊತ್ತಾಗಲ್ವ? ತಿಳಿಯಲ್ವ ಅಮ್ಮ ನಿಂಗಂತೂ? ಇಷ್ಟೊಂದು ವಯಸ್ಸಾಗೈತೆ, ಗೊತ್ತಾಗಲ್ವೇ? ಎಲ್ಲೋ ಹೋಗ್ತಾರಪ್ಪ, ಏನೋ ತಾಪತ್ರಯಗಳು ಇರ್ತವೆ, ಹೋಗ್ತಾರೆ. ಅದು ಬಿಟ್ಟು ನೀನು ಎಲ್ಲೋದೆ ಏನು ಎಲ್ಲಿ ಹೊಲ್ಟಿದ್ಯಾ? ಬರೇ ಹಿಂಗೆ ಅಡ್ಗಾಲು ಹೋಗೋ ಬರೋರಿಗೆಲ್ಲ ಹಿಂಗೆ ಅಡ್ಗಾಲು ಆಗ್ತಿರಲ್ಲ. ಗೊತ್ತಾಗಲ್ವೇ ನಿಮಗೆ? ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತೀವಪ್ಪ, ಹಿಂಗೆ ಕೇಳ್ಬಿಟ್ರೆ ಆಗೋದು ಆಗ್ಲಿಂದಂಗೆ ಆಗೋಗ್ಬಿಡ್ತೈತೆ. ನಿಮ್ಮಂಥವ್ರನ್ನೆಲ್ಲ ನೋಡ್ಕೊಂಡು ಹೋಗ್ಬಿಟ್ರೆ ನಾವು. ಯಾಕೆ ಹಂಗಂತೀಯ? ಅಯ್ಯೋ ಬಿಡಮ್ಮ ತಾಯಿ, ಕೇಳಿದ್ದೆ ತಪ್ಪಾತು. ಹೋಗಮ್ಮ ತಾಯಿ, ಫಸ್ಟ್ ನೀನು ಎಲ್ಲಿ ಹೋಗ್ತೀಯ ಹೋಗು. ಯಾಕೆ ಜಯಮ್ಮ ಹಂಗಾಡ್ತಿದ್ದೆ? ಸಾಕಮ್ಮನ ಮೇಲೆ ಯಾಕೆ ಹಂಗೋ ಉದ್ದಕ್ಕೂ ಹೋದಲ್ಲ? ಏನಂದ್ಲು ಅವಳು? ಅಯ್ಯೋ ನಾನು ಎಲ್ಲೋ ನನ್ನ ಮಗಳು ಅದೇ ಹೇಳ್ದಲ್ಲ ನೀನು ಬೇರೆ. ಅದಕ್ಕೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಕರ್ಕೊಂಬರೋನಿ ಅಂದ್ಕೊಂಡ್ರೆ ಈ ಅಮ್ಮ ಒಬ್ಳು ಬಂದುಬಿಟ್ಟು ಎಲ್ಲೋ ಹೊಲ್ಟಿದ್ಯೇ, ಬ್ಯಾಗ್ ತಗೊಂಡು ಹೊಲ್ಟಿದ್ಯಾ ಅಂತ ಬರ್ತಾಳೆ. ಹಿಂಗೆ ಹೋಗೋರ್ನೆಲ್ಲ ಕೇಳ್ತಾರೆ ನಜ್ಜಿ. ಸ್ವಲ್ಪನೂ ಇದೇ ಇಲ್ಲ. ಇಷ್ಟೊಂದು ಏಜ್ ಆಗೈತೆ, ಸುಮ್ಮನೆ ದಂಡಕ್ಕೆ ಇಷ್ಟೊಂದು ವಯಸ್ಸಾಗಿರೋದು ಈ ಅಜ್ಜಿಗೆ, ಈ ಸಾಕಜ್ಜಿಗೆ. ಯಾರನ್ನ ಎಲ್ಗನ ಹೋಗಲಿ, ಯಾಕೆ ಬೇಕು ನಮಗೆ? ನಾವು ತೆಪ್ಪನೊಂದು ಕಡೆ ಕುಕಮನಿ, ಒಂದು ಸೈಡ್ ಹೋಗನಿ ಅಂಬೋದೇ ಇಲ್ಲ ಅವಳಿಗಂತೂ. ಹೋಗು
ಇವಾಗ ಅವ್ರು ಏನಂತಾರೆ ಏನೋ, ನಾನು ಬೇರೆ ಜಾಸ್ತಿ ದಿನಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗಳನ್ನ ನೋಡೋಕ್ಕೆ. ಇಷ್ಟು ದಿನ ಮಾತಾಡಿಸ್ತಿರ್ಲಿಲ್ಲ, ಏನಿಲ್ಲ. ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಕರ್ಕೊಂಬರೋನಿ ಅಂತ ನಾನು ಹೊರಟಿದ್ರೆ ಇವಳೊಬ್ಳು ಬಂದು ಇಲ್ದವೆ ಮಾತಾಡ್ತಾಳೆ. ಅಯ್ಯೋ ಹಂಗೇನಮ್ಮ, ಈ ಅಜ್ಜಿ ಅಂತೂ ಹೋಗ ಬರೋರ್ನೆಲ್ಲ ಎಲ್ಲಿ ಹೋಗ್ತೀರಾ ಅಂತ ಕೇಳ್ತಾನೇ ಇರ್ತಾಳೆ. ಸುಮ್ಮನಿರ ನಮ್ಗೆ ಯಾಕೆ ಬೇಕು ಅಂಬೋದೇ ಇಲ್ಲ ಈ ಅಜ್ಜಿಗೆ. ಹೋಗಿ ಬಂದಮೇಲೆ ಕೇಳಂಗಿದ್ರೆ ಕೇಳಬೇಕು, ಅದು ಬಿಟ್ಟು ಹೋಗುವಾಗಲೇ ಬಂದುಬಿಡ್ತಾಳೆ. ಯಾರನ್ನ ಎಲ್ಗನ ಹೋಗುವಾಗ ಒಳ್ಳೇದಾಗಲಿ ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಹೋಗಲ್ಲ ಒಂದು ಸೈಡ್ಗೆ. ಹಿಂಗೆ ದಾರೆ ಬಾರೆಗೆ ಸಿಗ್ತಾರೆ. ಹೋಗತ್ತ, ಹೋಗಿ ಕರ್ಕೊಂಬರೋಗೆ ಯಾಕೆ ಸಿಟ್ಟು ಮಾಡ್ಕೊಂತೀಯ, ಹೋಗು. ಸರಿನಜ್ಜಿ ಹೋಗ್ತೀನಿ. ಈ ಸಾಕಜ್ಜಿ ಒಬ್ಳು ಏನು ದಾರೆ ಬಾರೆಗೆ ಸಿಕ್ಕಿ ಬೇಜಾರು ಮಾಡೋಕ್ಕೆ ಹೇಳತ್ತ. ಹೋಗತ್ತ. ಸ್ವಾಮಿ ದೇವರೇ ಒಳ್ಳೇದು ಮಾಡಪ್ಪ, ನನಗೂ ನನ್ನ ಮಗುಗೂ ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದು ಮಾಡಪ್ಪ ದೇವರೇ. ಸ್ವಾಮಿ ದೇವರೇ ಒಳ್ಳೇದು ಮಾಡಪ್ಪ ದೇವರೇ, ನನಗೂ ನನ್ನ ಮಗುಗೂ ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದು ಮಾಡಪ್ಪ ದೇವರೇ. ಕಾವ್ಯ ಆಯ್ತೇನಮ್ಮ ಪೂಜೆ ಎಲ್ಲನಾ? ಹೂನತ್ತೆ ಆಯಿತು ಎಲ್ಲ. ಇವಾಗ ಪೂಜೆ ಎಲ್ಲ ಮಾಡಿದೆ, ಹೋಗಿ ತಿಂಡಿ ತಿನ್ಬೇಕತ್ತೆ. ಹೋಗಮ್ಮ ತಿಂಡಿ ತಿನ್ನು, ಟೈಮಿಗೆ ಸರಿಯಾಗಿ ತಿನ್ನಬೇಕು ಬಸ್ರಿ ಹೆಂಗ್ಸು. ಹೋಗು ತಿನ್ನೋಗು. ಬರ್ರಿ ತಿಂಡಿ ತಿನ್ನೋದು ಬರ್ರಿ ಅರುಣರೇ, ಬರ್ರಿ. ಅಲ್ಲ ಕಾವ್ಯ, ಏನು ಜಾಸ್ತಿ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡ. ಅಮ್ಮಂಗೆ ಹೇಳು, ಇಲ್ಲೂರೇ ಯಾರನ್ನ ಒಬ್ರನ್ನ ಕೆಲಸದವ್ರು ನಿಕ್ಕವನಿ, ಆರಾಮಾಗಿರೇ, ಸುಮ್ಮನೆ ತೊಂದರೆ ಎಲ್ಲ ಮಾಡ್ಕೋಬೇಡ, ನಾನು ಚೆನ್ನಾಗಿ ನೋಡ್ಕೊತೀನಿ. ಅಯ್ಯೋ ಏನು ಮಾಡಲ್ಲ ಹೇಳ್ರಿ ಪಾಪ, ಅತ್ತೆನೇ ಎಲ್ಲ ಮಾಡುತ್ತೆ. ಏನು ಸ್ವಲ್ಪ ಪೂಜೆನೂ ಮಾಡಂಗಿಲ್ವೇನು? ಪೂಜೆ ಮಾಡು, ದೇವ್ರು ಒಳ್ಳೇದು ಮಾಡಲಿ. ಪೂಜೆ ಎಲ್ಲ ಮಾಡಿರಲ್ವೇ ನಮ್ಮ ಮಗು ಚೆನ್ನಾಗಿ ಆರೋಗ್ಯವಾಗಿ ಹುಟ್ಟಬೇಕು. ನನಗಂತೂ ಎಷ್ಟೊತ್ತಿಗೆ ನಮ್ಮ ಮಗು ನೋಡ್ತೀನೋ ಅನ್ನಿಸ್ಬಿಟ್ಟೈತೆ ಕಾವ್ಯ. ಅಯ್ಯೋ ನನಗೂ ಹಂಗೆ ಕಣ್ರಿ, ನನಗೂ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಎಷ್ಟೊತ್ತಿಗೆ ನಮ್ಮ ಪಾಪು ಹೊರಗಡೆ ಬರ್ತಿತ್ತು, ನಾನು ನೋಡ್ತೀನೋ ಎಂಥ ಪಾಪು ಆಗುತ್ತೋ. ಅಯ್ಯೋ ನನಗಂತೂ ಇದೇ ಒಂಥರ ಖುಷಿ. ಅಯ್ಯೋ ಆಗೋ ಟೈಮ್ಗೆ ಆಗ್ತೆ ಸುಮ್ಮನಿರಮ್ಮ, ಏನು ಅಷ್ಟೊಂದು ಖುಷಿನೋ. ನನ್ನ ಮಗಂಗಂತೂ ನೀನು ಪ್ರೆಗ್ನೆಂಟ್ ಅಂತ ಹೇಳ್ದಾಗಿಂದನೇ ಅದೇನು ಖುಷಿ ಪಡ್ತಾನೋ. ಅಯ್ಯೋ ನಮ್ಮ ಮನೆಗಂತೂ ಇವಾಗ ನನ್ನ ಮಕ್ಕಳಿದ್ವು, ಅವೆಲ್ಲ ಇವಾಗ ಸ್ವಲ್ಪ ದೊಡ್ಡವು. ಇವಾಗ ನಿನಗೆ ಆಗ್ತಿರೋದ್ಕಂತೂ ಅವನಿಗಂತೂ ಖುಷಿನೋ ಖುಷಿ. ಅವರಂತೂ ನಮ್ಮ ಮನೆಗೆ ಇರಲಿಲ್ವಲ್ಲ, ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋಗ್ಬಿಟ್ರಾ, ಯಾವ ಮಕ್ಕಳೂ ಇರಲಿಲ್ಲ, ಬಿಂಜೋ ಅನ್ಸೋದು ಮನೆಯೆಲ್ಲನ. ಇವಾಗಂತೂ ನಿನ್ನ ಮದುವೆ ಆದಾಗಿಂದ ಅವನಂತೂ ಖುಷಿಯಾಗಿದ್ದಾನೆ. ಹೂನತ್ತೆ ನನಗೂ ಅಷ್ಟೇ, ಇವರು ಮದುವೆಯಾಗಿ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ನಾನಂತೂ ಏನು ತಗೊಂಡು ಪಡೆಯೋಕ್ಕೆ ನನ್ನ ಪುಣ್ಯ ಅದೆಷ್ಟು ಜನ್ಮದಾಗ ಪುಣ್ಯ ಮಾಡಿದ್ದೀನೋ ಏನೋ ಕಾಣತ್ತೆ. ಕಾವ್ಯ, ನೀನೆಲ್ಲ ಕಣೆ ಪುಣ್ಯ ಮಾಡಿರೋದು, ನಾನು ಪುಣ್ಯ ಮಾಡಿದ್ದೀನಿ. ಅಯ್ಯೋ ಇಬ್ಬರು ಪುಣ್ಯ ಮಾಡಿದ್ದೀರಾ ಸುಮ್ಮನಿರತ್ತ. ನಾನಂತೂ ನಿಮ್ಮಂಥ ಇವಳಂಥ ಸೊಸೆ ನಿನ್ನಂಥ ಮಗನ ಪಡೆಯೋಕ್ಕೆ ನಾನು ಖುಷಿಯಾಗಿದ್ದೀನಿ. ನಾನು ಪುಣ್ಯ ಮಾಡಿದ್ದೀನಿ ಗೊತ್ತಾ. ಹೋಗ್ರಿ ತಿಂಡಿ ತಿನ್ನೋಗ್ರಿ, ಎಷ್ಟೋ ತಕ ಇರ್ತೀರಾ. ಹೋಗಮ್ಮ ಕರ್ಕೊಂಡು ಹೋಗಿ ಕಾವ್ಯ, ಅವನಿಗೂ ಇಕ್ಕೊಟ್ಟು ನೀನು ತಿಂಡಿ ತಿನ್ನೋಗು. ಸರಿನತ್ತೆ ಬರ್ರಿ ಹೋಗೋಣ. ಮಗಳೇ ಕಾವ್ಯ, ಕಾವ್ಯ, ನೀವ್ಯಾಕೆ ಬಂದ್ರಿ ಇಲ್ಲಿ? ನೀವ್ಯಾಕೆ ಬಂದ್ರಿ? ನಾವು ಹೆಂಗ ಖುಷಿಯಾಗಿದ್ದೀವಿ, ಅದನ್ನು ಕೆಡ್ಸಕ್ಕೆ ಹಾಳು ಮಾಡೋಕ್ಕೆ ಬಂದಿದ್ದೀರೇನೆ ನೀವು. ಹಂಗೆಲ್ಲ ಅನ್ಬೇಡಪ್ಪ, ಏನೋ ಆಗಿದ್ದಾಗೋತು, ಇನ್ನೆಲ್ಲ ಚೆನ್ನಾಗಿರನಿ ಅಂತ ಬಂದಿದ್ದೀನಪ್ಪ. ಅಲ್ಲ ಅಮ್ಮ, ಇವಾಗ ಬೇಕಿತ್ತೆ ಮಗಳು ಇವಾಗ ಬೇಕಿತ್ತೇನಮ್ಮ? ಇವಾಗ ನೋಡೋಕೆ ಬಂದಿದ್ಯಲ್ಲಮ್ಮ, ಎಷ್ಟೊಂದು ವರ್ಷ ಆಯಿತು. ಹೆಂಗವಳೆ ನನ್ನ ಮಗಳು, ನನ್ನ ಪಾಲಿಗೆ ಸತ್ತೋಗಿದ್ಯಾ ಅಂತ ಹಂಗೆ ಹಿಂಗೆ ಅಂತ ಎಲ್ಲ ಬೈದ್ಬಿಟ್ಟೆ. ಇವಾಗ ಬೇಕಿತ್ತೇನಮ್ಮ, ಇವಾಗ ಬಂದಿದ್ಯಲ್ಲ ನೀನು. ಹ್ಞೂನಮ್ಮ, ಏನು ಮಾಡನಿ, ಇಷ್ಟು ದಿನ ಆಗಿದ್ದಾಗೋಗ್ಲಿ, ಇನ್ನೂ ನಾನು ಚೆನ್ನಾಗಿರನಿ, ಇನ್ನೂ ನನ್ನ ಮಗಳು ನನಗೆ ಬೇಕು ಅಂತಲೇ ಬಂದಿದ್ದೀನಮ್ಮ. ನಾನು ಕ್ಷಮಿಸ್ಬಿಡಮ್ಮ, ನನ್ನಿಂದ ತಪ್ಪಾಗೈತೆ, ಕ್ಷಮಿಸ್ಬಿಡಮ್ಮ ಪ್ಲೀಸ್. ಎಲ್ಲರೂ ಕ್ಷಮಿಸ್ರಿ, ನಾನು ಹೊಂದಿದ್ದೆಲ್ಲ ತಪ್ಪಾಯಿತು ನಂದು. ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ. ನನಗೆ ಮಕನೇ ಇಲ್ಲ ನಿಮ್ಮ ಮನೆ ಹತ್ರ ಬರೋಕ್ಕೆ, ಆದ್ರೂ ಇರೋ ಒಬ್ಳು ಮಗಳು ಬಂದು ಮಾತಾಡ್ಸನಿ, ಖುಷಿಯಾಗಿರನಿ, ಒಂದು 2 ದಿನ ಮನೆಗೆ ಕರ್ಕೊಂಡು ಹೋಗನಿ ಅಂತ ಬಂದಿದ್ದೀನಮ್ಮ. ಯಾವ ಮನೆನಮ್ಮ, ಯಾವ ಮನೆ? ನಾನು ಯಾವ ಮನೆಗೂ ಬರಲ್ಲ. ನಾನು ಕಳಿಸಲ್ಲ, ಸುಮ್ಮನೆ ಹೋಗ್ರಿ ನೀವು, ಹೋಗ್ತಾ ಇರ್ರಿ. ನನ್ನ ಹೆಂಡತಿ ಇಲ್ಲೇ ಚೆನ್ನಾಗಿದ್ದಾಳೆ, ಖುಷಿಯಾಗೇ ನೋಡ್ಕೊತಿದ್ದೀವಿ. ಕಣ್ಣಿಕೊಂಡು ನಾನು ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ನೋಡ್ಕೊತಾ ಇದ್ದೀವಿ. ಸುಮ್ಮನೆ ಅಲ್ಲಿಗೆಲ್ಲ ಕಳಿಸಿ ಅವಳ ಮನಸ್ಸಿಗೆಲ್ಲ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹಂಗೆಲ್ಲ ಹೇಳ್ಬೇಡಪ್ಪ ಮಂಜಕಯ್ಯ, ನೀನೇ ಹೇಳು ಮಂಜಕಯ್ಯ, ನನ್ನಿಂದ ತಪ್ಪಾಯಿತು ಕಣಕಯ್ಯ. ಅಯ್ಯೋ ಇವಾಗ ನಾ ಬಂದಿದ್ಯಲ್ಲ, ಹೋಗ್ಲಿ ಬಿಡು, ಯಾಕೆ ಇದು ಮಾಡ್ಕೊಂತೀಯ. ಕಾವ್ಯ ಸುಮ್ಮನಿರಮ್ಮ, ನಿಮ್ಮ ಅಮ್ಮನ ಕರ್ಕೊಂಡೋಗಿ ತಿಂಡಿ ಇಕ್ಕೊಡಮ್ಮ. ಅತ್ತೆ ಅವ್ರು ಮಾಡಿದ್ದೆಲ್ಲ ಅದು ಹೆಂಗತ್ತೆ ಮರೀತೀಯ, ನೀನಂತೂ ಮನಸ್ಸಿಗೆ ಇಕ್ಕೊಳ್ಳಲ್ಲತ್ತೆ, ನೀವೆಷ್ಟು ಒಳ್ಳೆಯರು. ಅಯ್ಯೋ ಏನೋ ಒಂದು ಕೆಟ್ಟಗಳಿಗೆ ನಡೆದೋತಮ್ಮ. ಇವಾಗ ಬಂದವಳಲ್ಲ, ಮನೆ ಬಾಗ್ಲಿಗೆ ಬಂದವ್ರನ್ನ ಹಂಗೆಲ್ಲ ಬೈಬಾರ್ದು. ಹೋಗಿ ಕರ್ಕೊಂಡೋಗಿ ನೀರು ಕೊಡೋದು ತಿಂಡಿ ಕೊಡೋದು ಏನೋ ಒಂದು ಮಾಡಿ ಹೋಗಮ್ಮ, ಬೇಜಾರಾಗಬೇಡ, ಹೋಗು. ಬೇಜಾರಾದರೆ ನಿಂಗೂ ನಿಮ್ಮ ಅಮ್ಮಂಗೂ ಎಲ್ಲಿಗೆ ಪಾರು, ಹೋಗು. ಹೋಗಿ ಅವಳು ಅಲ್ವೇ ಎಲ್ಲ ನೋಡ್ಕೊಳ್ಳೋದು, ಹೋಗಮ್ಮ. ಇಷ್ಟೊಂದು ಇದು ಮಾಡಬಾರ್ದು, ಹೋಗು, ಹಠ ಇರಬಾರ್ದು, ಹೋಗಮ್ಮ. ಅಮ್ಮ ಇದೇನಮ್ಮ ನೀನು ಹಿಂಗೆ ಹೇಳ್ತಿದ್ಯಾ? ಹೋಗು, ನೀನು ಒಳ್ಳೆ ಚೆನ್ನಾಗಿ ಹೇಳೋದು ಕಲ್ತಿದ್ಯಾ. ಅವಾಗ ಎಂತೆಂಥ ಮಾತು ಬೈದ್ರು ಹೇಳಮ್ಮ. ನನ್ನ ಹೆಂಡ್ತಿಗೆ ಇಲ್ದಾವೆಲ್ಲ ಅಂದರು, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅವಾಗ.
ಇವಾಗ ಬಂದವ್ರೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ರೆ ಆಯ್ತಲ್ಲ. ತಪ್ಪಾಯ್ತಪ್ಪ, ನನ್ನಿಂದ ದೊಡ್ಡ ತಪ್ಪಾಯಿತು. ನನಗೆ ಕ್ಷಮಿಸ್ಬಿಡಪ್ಪ, ನನ್ನ ಮಗಳನ್ನ ಕಳಿಸಪ್ಪ ಒಂದು 2 ದಿನ ಮನೆಗೆ. ಇವಾಗ ಬೇರೆ 5 ತಿಂಗಳು ಪ್ರೆಗ್ನೆಂಟ್ ಅಂತೆ, ಬಸ್ಸಿರೆ ಅಂತೆ ಇವಾಗ. ಒಂದು 2 ದಿನ ಕಳಿಸಪ್ಪ, ನಾವು ಚೆನ್ನಾಗಿ ನೋಡ್ಕೊತೀವಿ, ತವ್ರ ಮನೆಗೆ ಕಳಿಸಪ್ಪ. ತಾಯಿ ತಗೇಳ್ದಲ್ಲ ಇನ್ನು ಯಾರು ತಗೇಳ್ಕೊಂತಾಳೆ ಅವಳು ಕಷ್ಟ ಸುಖನ? ಅಮ್ಮ, ನನ್ನ ತಾಯಿ ನನ್ನ ಪಾಲಿಗೆ ನೀನು ಇಲ್ವೇ ಇಲ್ಲ. ಇಷ್ಟು ದಿನ ಒಂದು ಇದು ಇಕ್ಕೊಂಡಿದ್ದೆ, ನಂಬಿಕೆ, ಅದನ್ನು ಹಾಳು ಮಾಡಿಬಿಟ್ಟೆ ನೀನಂತೂ. ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅಂದರೆ ನೀನು ಎಂತೆಂಥ ಮಾತು ಬೈದುಬಿಟ್ಟೆ. ನಾನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ, ದೇವ್ರಂತ ತಾಯಿ ಅಂತ ಅಮ್ಮ, ಅತ್ತೆ ತಾಯಿಗಿನ್ನ ಹೆಚ್ಚಾಗಿ ನೋಡ್ಕೊತಾ ಇದ್ದೆ ನಮ್ಮ ಅತ್ತೆ. ಇದಕ್ಕಿನ್ನ ಇನ್ನೇನು ಬೇಕಮ್ಮ ಒಂದು ಹೆಣ್ಣಿಗೆ? ನಮ್ಮ ಚೆನ್ನಾಗಿ ನೋಡ್ಕೊಂತಾವ್ರೆ, ಅದಕ್ಕೆ ನಮ್ಮ ಗ್ಯಾಪ್ನ ನಿಮ್ಗೆ ಎಲ್ಲಿ ಬತ್ತೈತಮ್ಮ? ತಾಯಿ ಗ್ಯಾಪ್ನ ಎಲ್ಲಿ ಬತ್ತೈತೆ? ಇಲ್ಲೂರೇ ಬತ್ತಿದ್ದೆ, ನೀನಾದರೂ ಬತ್ತಿದ್ದೆ. ಅದಕ್ಕೆ ನೀನಂತೂ ಬರಲಿಲ್ಲ. ನಾನನ್ನ ಹೋಗಿ ಮಗಳು ನೋಡ್ಕೊಬರಣಿ ಅಂತ ಬಂದಮ್ಮ. ಬೈಬೇಡ್ರಿ, ನನ್ನಿಂದ ತಪ್ಪಾಗೈತೆ ಅಂತ ನಾನು ಎಷ್ಟು ಬೇಡ್ತಾ ಇದ್ದೀನಿ, ದಯಮಾಡಿ ಕ್ಷಮಿಸ್ರಮ್ಮ. ಕಾವ್ಯ, ಹಂಗೆಲ್ಲ ಮಾಡಬಾರ್ದು, ಹೋಗಮ್ಮ. ನಿಮ್ಮ ಅಮ್ಮ ಅವರು ಹೋಗಿ ಸುಮ್ಮನೆ ಯಾಕೆ ಸಿಟ್ಟು ಮಾಡ್ಕೊಂಡು ಇದು ಮಾಡ್ತೀರಾ? ಚೆನ್ನಾಗಿರಬೇಕು, ಹೋಗಪ್ಪ. ನೀನು ಚೆನ್ನಾಗಿ ಮಾತಾಡ್ಸಪ್ಪ ಅರುಣ, ಚೆನ್ನಾಗಿ ಮಾತಾಡ್ಸು. ಹಾಗೆಲ್ಲ ಇದು ಮಾಡಬಾರ್ದು. ಮನೆ ಬಾಗ್ಲಿಗೆ ಬಂದವ್ರೆ ಅಂದಮೇಲೆ ಚೆನ್ನಾಗಿ ಮಾತಾಡ್ಸು. ಸರಿನಮ್ಮ, ನೀನು ಹೇಳ್ತಿದ್ಯಾ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಮಾತಾಡಿಸ್ತಿದ್ದೀನಿ. ಸರಿನತ್ತೆ, ಹೋಗ್ರಿ ತಿಂಡಿ ತಿನ್ನೋಗ್ರಿ. ಕಾವ್ಯ ಹೋಗಿ ನೀರು ಕೊಡಮ್ಮ, ನೀರು ತಿಂಡಿ ಕೊಡು, ನಾನು ಆಮೇಲೆ ಬಂದು ತಿಂತೀನಿ. ನಿಂಗೆ ಇಷ್ಟ ಇದ್ದರೆ ಹೋಗಿ ಒಂದು 2 ದಿನ ಇದ್ದು ಬರಂಗಿದ್ರೆ ಬಾ, ಹೋಗಿ. ನಂದೇನಿಲ್ಲಮ್ಮ ಕಾವ್ಯ, ಹೋಗಿ ಬರಂಗಿದ್ರೆ ಬಾ ನೀನೇನಿ. ಅಯ್ಯೋ, ನನಗೇನು ಹೋಗೋಕೆ ಇಷ್ಟ ಇಲ್ಲ ಕಣ್ರಿ. ಕಾವ್ಯ, ಹಂಗೆಲ್ಲ ಹೇಳ್ಬಾರ್ದು. ಹೋಗಿ 1 ವಾರ ಇದ್ದು ಬಾ, ಯಾಕೆ ಬೇಜಾರಾಗ್ತೀಯಾ? ನಿಮ್ಮ ಅಮ್ಮ ಪಾಪ ಇಲ್ಲಿವರೆಗೂ ಹುಡುಕ ಬಂದವಳಲ್ಲ, ಅದೇ ಒಂದು ಖುಷಿ. ಇಷ್ಟು ದಿನದ ಮೇಲೆ ನಾನು ಬಂದವಳಲ್ಲ, ಅದು ಖುಷಿ ಪಡು. ಹೋಗು, ಇವಾಗ ಆರಾಮಾಗಿರಬೇಕು, ಓಡಾಡ್ಕೊಂಡಿರು ಚೆನ್ನಾಗಿ. ಸರಿನಾ ಅತ್ತೆ, ಆಯಿತು. ನಮ್ಮ ಕಾವ್ಯರಮ್ಮ ಈ ಜಯಮ್ಮ ಇವಾಗ ಬಂದವಳೆ, ಮಗಳನ್ನೊಂದು 2 ದಿನ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಆವಾಗೆಲ್ಲ ಬಾಯಿಗೆ ಬಂದಂಗೆ ಬೈದ್ಲು. ಇವಾಗ ಕರಿಯಕ್ಕೆ ಬಂದವಳೆ. ಇವರಿಬ್ರು ಫುಲ್ಲು ರೈಸ್ ಆಗಿಬಿಟ್ಟವ್ರೆ. ನಾನು ಏನೋ ಮಾಡಿ ಸಮಾಧಾನ ಮಾಡಿದ್ದೀನಿ. ಹೋಗಿ ಒಂದು 2 ದಿನ ಇದ್ದು ಬಾರಮ್ಮ ಅಂತ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.